Hello students, welcome to the 8th session of DBMS. ಈ ಸೆಷನಲ್ಲಿ ನಾವು ಡೆಫಿನಿಷನ್ ಆಫ್ ಡೇಟಾ ಮಾಡೆಲ್ ಮತ್ತು ಅದರ ಟೈಪ್ಸ್ ಏನೇನು ಅಂತ ತಿಳ್ಕೊಳ್ಳೋಣ. So a data model is a collection of concepts that can be used to describe the structure of a database. ಸೊ ಒಂದು ಡೇಟಾಬೇಸ್ನ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡೋಕ್ಕೋಸ್ಕರ ಡೇಟಾ ಮಾಡೆಲ್ ಯೂಸ್ ಆಗುತ್ತೆ. ಇಟ್ ಇನ್ಕ್ಲೂಡ್ಸ್ ಆಲ್ ದೋಸ್ ಕಾನ್ಸೆಪ್ಟ್ಸ್ ವಿಚ್ ಆರ್ ನೀಡೆಡ್ ಟು ಡಿಸ್ಕ್ರೈಬ್ ಅ ಸ್ಟ್ರಕ್ಚರ್ ಆಫ್ ಅ ಡೇಟಾಬೇಸ್. ಇಟ್ ಪ್ರೊವೈಡ್ಸ್ ದ ನೆಸೆಸರಿ ಮೀನ್ಸ್ ಟು ಅಚೀವ್ ದಿಸ್ ಅಬ್ಸ್ಟ್ರಾಕ್ಷನ್. ಸೊ ಇಲ್ಲಿ ಅಬ್ಸ್ಟ್ರಾಕ್ಷನ್ ಅನ್ನೋ ವರ್ಡು ಆಲ್ರೆಡಿ ನೀವು ನಿಮ್ಮ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಕಲ್ತಿರ್ತೀರಾ. Abstraction simply means hiding all the implementation details and giving you a brief idea. ಅಂದರೆ ನಾವಿಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳಲ್ಲ, ಬಟ್ ಕಾನ್ಸೆಪ್ಟ್ ಮಾತ್ರ, ಅದು ಹೇಗೆ ಡೇಟಾಬೇಸ್ ಇದೆ ಅನ್ನೋದನ್ನು ಮಾತ್ರ ತಿಳ್ಕೊಳ್ಬೋದು. ಸ್ಟ್ರಕ್ಚರ್ ಆಫ್ ಅ ಡೇಟಾಬೇಸ್ ಇನ್ಕ್ಲೂಡ್ಸ್ ದ ಡೇಟಾ ಟೈಪ್ಸ್, ರಿಲೇಷನ್ಶಿಪ್ಸ್ ಆ್ಯಂಡ್ ಕನ್ಸ್ಟ್ರೈಂಟ್ಸ್ ದಟ್ ಶುಡ್ ಹೋಲ್ಡ್ ಆನ್ ದ ಡೇಟಾ. ಸೊ ನಾವಿಲ್ಲಿ ಏನೇನು ವ್ಯಾಲ್ಯೂಸ್ ಇದೆ, ಪ್ರತಿಯೊಂದು ಟೇಬಲ್ನ ಆಟ್ರಿಬ್ಯೂಟ್ಸಲ್ಲಿ ಏನೇನು ವ್ಯಾಲ್ಯೂಸ್ ಇದೆ ಅಂತ ನಾವಿಲ್ಲಿ ಇನ್ ಡೀಟೇಲಾಗಿ ನೋಡಲ್ಲ. ವಿ ಸಿಂಪ್ಲಿ ಥಿಂಕ್ ಆಫ್ ದ ಡೇಟಾ ಟೈಪ್ಸ್. ಅಂದರೆ ಪ್ರತಿಯೊಂದು ಡೇಟಾ ಟೈಪು ಪ್ರತಿಯೊಂದು ಆಟ್ರಿಬ್ಯೂಟ್ ಅಥವಾ ಕಾಲಮ್ಮು ಯಾವ ಡೇಟಾ ಟೈಪ್ನಲ್ಲಿದೆ. ಈಸ್ ಇಟ್ ಅ ನ್ಯೂಮೆರಿಕ್ ಒನ್ ಆರ್ ಅ ಕ್ಯಾರೆಕ್ಟರ್ ಆರ್ ಅ ಡೇಟ್ ಆರ್ ಅ ಟೈಮ್, ಇಷ್ಟು ಮಾತ್ರ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಸ್ಟ್ರಕ್ಚರಲ್ಲಿ. ಮತ್ತು ರಿಲೇಷನ್ಶಿಪ್ಸ್, ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಕೆಲವೊಂದು ರಿಲೇಷನ್ಶಿಪ್ಸ್ ಇರುತ್ತೆ. ಒನ್ ಟೇಬಲ್ ಮೈಟ್ ಬಿ ರೆಫರಿಂಗ್ ಅನದರ್ ಟೇಬಲ್. ಫಾರ್ ಎಕ್ಸಾಂಪಲ್, ನಮ್ಮ ಕೋರ್ಸ್ ಟೇಬಲಲ್ಲಿರುವಂತಹ ಡಿಪಾರ್ಟ್ಮೆಂಟ್ ನೇಮ್ ಶುಡ್ ಬಿ ಪ್ರೆಸೆಂಟ್ ಇನ್ ದ ಡಿಪಾರ್ಟ್ಮೆಂಟ್ ಟೇಬಲ್. ಅಂದರೆ ಡಿಪಾರ್ಟ್ಮೆಂಟ್ ಟೇಬಲಲ್ಲಿ ಏನೇನು ಡಿಪಾರ್ಟ್ಮೆಂಟ್ಗಳಿದಾವೋ ಅದನ್ನು ಮಾತ್ರ ನಾವು ಕೋರ್ಸಲ್ಲಿ ರೆಫರ್ ಮಾಡಬಹುದು. ಈ ಥರ ರಿಲೇಷನ್ಶಿಪ್ಸ್ ಇರುತ್ತೆ. ಸೊ ಅದನ್ನು ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಹಾಗೆ ಕನ್ಸ್ಟ್ರೈಂಟ್ಸು, ರೆಫರೆನ್ಷಿಯಲ್ ಕನ್ಸ್ಟ್ರೈಂಟ್ಸು, ಇದರ ಇಂಟಗ್ರಿಟಿ ಕನ್ಸ್ಟ್ರೈಂಟ್ಸ್, ಇದ್ರ ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ ಸೆಷನ್ಸಲ್ಲಿ ತಿಳ್ಕೊತೀವಿ. ಸೊ ಕನ್ಸ್ಟ್ರಕ್ಷನ್ ಅಂದರೆ ಸಮ್ ರೂಲ್ಸ್ ಅನ್ಕೋಬೋದು, ಅಥವಾ ಸಮ್ ರೆಸ್ಟ್ರಿಕ್ಷನ್ಸ್ ಏನಿದೆ ಅಂದರೆ ಕೆಲವೊಂದು ಸರಿ ಕೆಲವೊಂದು ವ್ಯಾಲ್ಯೂಗಳು 0 ಆಗೋಕ್ಕಾಗಲ್ಲ, ಕೆಲವೊಂದು ನೆಗೆಟಿವ್ ಆಗೋಕ್ಕಾಗಲ್ಲ, ಕೆಲವೊಂದು ನಲ್ ಆಗೋಕ್ಕಾಗಲ್ಲ, ಅಂದರೆ ಎಂಟಿ ಇರೋಕ್ಕಾಗಲ್ಲ. ಸೊ ಈ ಥರ ಕೆಲವೊಂದು ಕನ್ಸ್ಟ್ರೈಂಟ್ಸ್ ಇರುತ್ತೆ. ಈ ಮೂರನ್ನು ಮಾತ್ರ ನಾವು ಸ್ಟ್ರಕ್ಚರ್ ಆಫ್ ಅ ಡೇಟಾಬೇಸಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ನೋ ಫರ್ದರ್ ಡೀಟೇಲ್ಸ್. ಟೈಪ್ಸ್ ಆಫ್ ಡೇಟಾ ಮಾಡೆಲ್ಸ್. ದೇ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 4 different categories. First one, relational model. It uses a collection of tables to represent both data and the relationships among those data. So ಇಲ್ಲಿ ಏನೇನಿರುತ್ತೆ ಅಂತಂದರೆ, ರಿಲೇಷನಲ್ ಮಾಡೆಲಲ್ಲಿ ಟೇಬಲ್ಗಳಿರ್ತವೆ ವಿಚ್ ಹೋಲ್ಡ್ ಸಮ್ ಡೇಟಾ ಆ್ಯಂಡ್ ದೇ ಆರ್ ಲಿಂಕ್ಡ್ ಟು ಒನ್ ಅನದರ್, ದೇ ಆರ್ ರಿಲೇಟೆಡ್ ಟು ಒನ್ ಅನದರ್. ಇನ್ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಹೇಳಿದ್ನಲ್ಲ ನಾನು, ಕೋರ್ಸು ಮತ್ತು ಡಿಪಾರ್ಟ್ಮೆಂಟ್ ಎಕ್ಸಾಂಪಲ್. ಸೊ ಆ ಥರ ಏನೇನು ರಿಲೇಷನ್ಶಿಪ್ಸ್ ಇದೆ ಅದನ್ನು ಮಾತ್ರ ಇದು ಇನ್ಕ್ಲೂಡ್ ಆಗಿರುತ್ತೆ. Each table has multiple columns and each column has a unique name. ಸೊ ಇಲ್ಲಿ ಪ್ರತಿಯೊಂದು ಟೇಬಲಲ್ಲೂ ಮಲ್ಟಿಪಲ್ ಕಾಲಮ್ಸ್ ಇರ್ತವೆ ಮತ್ತು ಪ್ರತಿಯೊಂದು ಕಾಲಮ್ನ ಹೆಸರು ಯೂನಿಕ್ ಆಗಿರುತ್ತೆ. ಬಿಕಾಸ್ ಒಂದೇ ಟೇಬಲಲ್ಲಿ ದೇರ್ ಕ್ಯಾನ್ ನೆವರ್ ಎಕ್ಸಿಸ್ಟ್ 2 ಕಾಲಮ್ಸ್ ವಿಚ್ ಹ್ಯಾವ್ ದ ಸೇಮ್ ನೇಮ್, ಯಾಕಂದರೆ ಕಾನ್ಫ್ಲಿಕ್ಟ್ ಆಗುತ್ತೆ, ಹೌದಾ. ಸೊ ಇಲ್ಲಿ ಕಾಲಮ್ಸು ಮತ್ತು ಕಾಲಮ್ ನೇಮ್ ಬಗ್ಗೆ ಮಾತ್ರ ಹೇಳ್ತಾರೆ. Tables are also known as relations. The relational model. A relational model is an example of a record-based model. Record-based model andre enu? They are so named because the database is structured in fixed format records of several types. Record-based ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಡೇಟಾಬೇಸ್ನ ಒಂದು ಪ್ರಾಪರ್ ಫಿಕ್ಸ್ಡ್ ಫಾರ್ಮ್ಯಾಟಲ್ಲಿ ಪ್ರೆಸೆಂಟ್ ಮಾಡಿರ್ತಾರೆ.
ಸೆವರಲ್ ಟೈಪ್ಸ್ ಇದ್ರೂ ಅದೆಲ್ಲದಕ್ಕೂ ಅದರದ್ದೇ ಆದಂಥ ಫಾರ್ಮ್ಯಾಟ್ ಇರುತ್ತೆ. ಅದು ಎಷ್ಟು ಕ್ಯಾರೆಕ್ಟರ್ಸ್ನ ತೊಗೋಬೋದು, ಎಷ್ಟು ನಂಬರ್ಸ್ನ ತೊಗೋಬೋದು ಅನ್ನೋದನ್ನು ನಾವು ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡಿರ್ತೀವಿ. ಈಚ್ ಟೇಬಲ್ ಕಂಟೇನ್ಸ್ ರೆಕಾರ್ಡ್ಸ್ ಆಫ್ ಅ ಪರ್ಟಿಕ್ಯುಲರ್ ಟೈಪ್. ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ವಂದರೆ ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ನ ಡೀಟೇಲ್ಸ್ ಅದರಲ್ಲಿ ಸ್ಟೋರ್ ಮಾಡಿರ್ತೀವಿ. ಈಚ್ ರೋ ಕಂಟೇನ್ಸ್ ಡೀಟೇಲ್ಸ್ ಅಬೌಟ್ ಒನ್ ಸಿಂಗಲ್ ಡಿಪಾರ್ಟ್ಮೆಂಟ್. ಆ ಡಿಪಾರ್ಟ್ಮೆಂಟ್ನ ಹೆಡ್ ನೇಮು ಇರ್ಬೋದು, ಅಥವಾ ಡಿಪಾರ್ಟ್ಮೆಂಟ್ನ ID ಇರ್ಬೋದು, ಡಿಪಾರ್ಟ್ಮೆಂಟ್ನ ನೇಮು, ಆಲ್ ದೋಸ್ ಥಿಂಗ್ಸ್. ಸೊ ಪ್ರತಿಯೊಂದು ನೀವು ರೋ ಪಿಕ್ ಮಾಡಿದರೆ ಇಟ್ ಗಿವ್ಸ್ ಯು ದ ಡೀಟೇಲ್ಸ್ ಆಫ್ ಒನ್ ಸಿಂಗಲ್ ರೆಕಾರ್ಡ್, ಒನ್ ಸಿಂಗಲ್ ಡಿಪಾರ್ಟ್ಮೆಂಟ್. ಈಚ್ ರೆಕಾರ್ಡ್ ಟೈಪ್ defines a fixed number of fields or attributes. ಸೊ ಪ್ರತಿಯೊಂದು ಏನು ನಮ್ಮ ರಿಲೇಷನ್ ಅಂತ ತೊಗೊಂಡ್ರೆ ಅಂದರೆ ಅದರಲ್ಲಿ ಫಿಕ್ಸ್ಡ್ ನಂಬರ್ ಆಫ್ ಫೀಲ್ಡ್ಸ್ ಇರುತ್ತೆ, ಆಟ್ರಿಬ್ಯೂಟ್ಸ್. ಅದನ್ನು ನಾವು ಅಡ್ವಾನ್ಸ್ ಆಗಿ ಏನು ವೆನ್ ವಿ ಕ್ರಿಯೇಟ್ ಅ ಡೇಟಾಬೇಸ್ ಅಲ್ಲಿ ನಾವು ಅದನ್ನ ಡಿಕ್ಲೇರ್ ಮಾಡಿರ್ತೀವಿ. ಸೊ ಅದು ಇಟ್ ಕ್ಯಾನಾಟ್ ಬಿ ಮಾಡಿಫೈಡ್ ಎವ್ರಿ ನೌ ಆ್ಯಂಡ್ ದೆನ್. ಒನ್ಸ್ ಕ್ರಿಯೇಟ್ ಆಯಿತು ದಟ್ಸ್ ಫೈನ್. The columns of the table correspond to the attributes of the record type. ಪ್ರತಿಯೊಂದು ಕಾಲಮು ಆ ಟೇಬಲಲ್ಲಿರುವಂಥ ಡಿಫ್ರೆಂಟ್ ಆಟ್ರಿಬ್ಯೂಟ್ಸ್ನ ಅಥವಾ ಫೀಲ್ಡ್ಸ್ನ ಹೇಳುತ್ತೆ. ರಿಲೇಷನಲ್ ಡೇಟಾ ಮಾಡೆಲ್ is the most widely used data model. A vast majority of current database systems are based on the relational model. This is the most famous type of data model. Second type is entity relationship model. It uses a collection of basic objects called entities and relationships among these objects. So previous ಅಲ್ಲಿ ನಾವೇನು ನೋಡಿದ್ವಿ, ಡೇಟಾ ಮತ್ತು ಅದರ ರಿಲೇಷನ್ಶಿಪ್ಸ್ ಇಂಪಾರ್ಟೆಂಟ್ ಆಗಿತ್ತು. ಇಲ್ಲಿ ಕಲೆಕ್ಷನ್ ಆಫ್ ಬೇಸಿಕ್ ಆಬ್ಜೆಕ್ಟ್ಸು ವಿಚ್ ಆರ್ ಕಾಲ್ಡ್ ಆಸ್ ಎಂಟಿಟೀಸ್ ಮತ್ತು ರಿಲೇಷನ್ಶಿಪ್ಸ್ ಅಮಂಗ್ ದೀಸ್ ಆಬ್ಜೆಕ್ಟ್ಸ್ ಈಸ್ ಇಂಪಾರ್ಟೆಂಟ್. An entity is a thing or object in the real world that is distinguishable from other objects. So entity ಅಂದರೆ ಏನು? ರಿಯಲ್ ವರ್ಲ್ಡಲ್ಲಿ ಇರುವಂತಹ ಒಂದು ಥಿಂಗ್ ಅಥವಾ ಆಬ್ಜೆಕ್ಟ್ ಆಗಿರ್ಬೋದು. ಇಟ್ ಮೈಟ್ ಬಿ ಅ ಪರ್ಸನ್, an account, a thing, anything. Everything can be treated as an entity, whichever is distinguishable from other entities. Entity relationship model is widely used in database design. So ನಮ್ಮ ಡೇಟಾಬೇಸ್ನ ಡಿಸೈನ್ ಮಾಡಬೇಕಾದ್ರೆ ಹೆಚ್ಚಾಗಿ ಎಂಟಿಟಿ ರಿಲೇಷನ್ಶಿಪ್ ಮಾಡೆಲ್ನ ಯೂಸ್ ಮಾಡ್ತೀವಿ. ದಿಸ್ ಆಲ್ಸೋ ಕಾಲ್ಡ್ ಆಸ್ ER model. Third one is semi-structured data model. It permits the specification of data where individual data items of the same type may have different sets of attributes. So ಏನು ಪರ್ಮಿಟ್ ಮಾಡುತ್ತೆ ಅಂತಂದರೆ ಸ್ಪೆಸಿಫಿಕೇಶನ್ ಆಫ್ ಡೇಟಾ ವೇರ್ ಇಂಡಿವಿಜುವಲ್ ಡೇಟಾ ಐಟಮ್ ಆಫ್ ದ ಸೇಮ್ ಟೈಪ್, ಒಂದೇ ಟೈಪಲ್ಲಿರುವಂತಹ ಡಿಫ್ರೆಂಟ್ ಡೇಟಾ ಐಟಮ್ಸ್ ಮೇ ಹ್ಯಾವ್ ಡಿಫ್ರೆಂಟ್ ಆಟ್ರಿಬ್ಯೂಟ್ಸ್. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಅನ್ನೋ ಒಂದು ಎಂಥದ್ದು ಆಬ್ಜೆಕ್ಟ್ನ ಅಥವಾ ಒಂದು ಡೇಟಾ ಕಲೆಕ್ಷನ್ನ ತಗೊಂಡ್ರೆ ಒಂದು ಟೇಬಲಲ್ಲಿ ನಾವು ಸ್ಟೂಡೆಂಟ್ನ ರಿಜಿಸ್ಟರ್ ನಂಬರ್, ನೇಮ್ ಮತ್ತು ಅವನ ಸೆಕ್ಷನನ್ನು ಮಾತ್ರ ಮೆನ್ಷನ್ ಮಾಡ್ಬೋದು. ಮತ್ತು ನಮ್ಗೆ ಬೇಕಾದಾಗ ಸ್ಟೂಡೆಂಟ್ ಅಂತ ಟೇಬಲ್ಗೆ ನಮಗೆ ಯಾವ ರಿಕ್ವೈರ್ಮೆಂಟ್ ಇದೆ ಅದರ ಬೇಸಿಸ್ ಮೇಲೆ ಸ್ಟೂಡೆಂಟ್ನ ನೇಮು, ರಿಜಿಸ್ಟರ್ ನಂಬರ್, ಫೋನ್ ನಂಬರ್, ಇಮೇಲ್ ID ಈ ಥರ ತೊಗೊಳ್ಬೋದು. ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್. Here every data item of a particular type must have the same set of attributes. When you go for a particular type, ಒಂದು ಟೈಪಿಗೆ ಹೋದರೆ it must have same set of attributes. JSON ಮತ್ತು XML, extensible markup language, are widely used semi-structured data representations. ಇವುಗಳನ್ನ ನಾವು ವೆಬ್ ಪ್ರೋಗ್ರಾಮಿಂಗಲ್ಲಿ ಯೂಸ್ ಮಾಡ್ತೀವಿ. Object-based data model.
Standards exist to store objects in relational tables. ಸೊ ಇಲ್ಲಿ ಯಾವ್ದು ಬೇಕು ಅದು ಆಬ್ಜೆಕ್ಟ್ನ ಸ್ಟೋರ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಸಮ್ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಅಕಾರ್ಡಿಂಗ್ ಟು ವಿಚ್ ದ ಆಬ್ಜೆಕ್ಟ್ಸ್ ವಿಲ್ ಬಿ ಡಿಸೈಡೆಡ್ ಎಲ್ಲಿ ಯಾವ ರಿಲೇಷನ್ ಟೇಬಲಲ್ಲಿ ಅದು ಎಕ್ಸಿಸ್ಟ್ ಆಗಬೇಕು ಇಲ್ಲ ಅಂತ. Database systems allow procedures to be stored in the database system and executed by the database system. So there will be some set of procedures. ಹೆಂಗೆ ಒಂದು ಟೇಬಲಲ್ಲಿರೋ ಒಂದು ರಿಲೇಷನಲ್ಲಿರುವಂತಹ ಡೇಟಾನ ಹೆಂಗೆ ಆಕ್ಸೆಸ್ ಮಾಡಬೇಕು ಅಂತಲೇ ಕೋಡಿಂಗ್ ಇರುತ್ತೆ, ವಿಚ್ ಇಸ್ ಕಾಲ್ಡ್ ಆ್ಯಸ್ ಅ ಪ್ರೊಸೀಜರ್. ಈ ಪ್ರೊಸೀಜರ್ನು ಕೂಡ ನಾವು ಡೇಟಾಬೇಸಲ್ಲಿ ಸ್ಟೋರ್ ಮಾಡಿರ್ತೀವಿ. This can be seen as extending the relational model with notions of encapsulation methods and object identity. It is simply like, clubbing the database concept as well as the OOP concepts. Okay? OOP already ಓದಿದ್ದೀವಿ ನಾವು. ಎನ್ಕ್ಯಾಪ್ಸುಲೇಷನ್ ಅಂದ್ರೇನು, ಮೆಥಡ್ಸ್ ಅಂದ್ರೇನು, ಆಬ್ಜೆಕ್ಟ್ನ ಐಡೆಂಟಿಟಿ ಅಂದ್ರೇನು, ಕ್ಲಾಸ್ ಡೆಫಿನಿಷನ್ಸ್. ಸೊ ಇದೆಲ್ಲ ಗೊತ್ತಿದೆ. ಈ ಕಾನ್ಸೆಪ್ಟ್ಸ್ನ ನಾವಿಲ್ಲಿ ರಿಲೇಷನಲ್ ಮಾಡೆಲಲ್ಲಿ ಇಂಬೈಬ್ ಮಾಡಿದಾಗ ಆಬ್ಜೆಕ್ಟ್ ಬೇಸ್ಡ್ ಡೇಟಾ ಮಾಡೆಲ್ ಸಿಗುತ್ತೆ. ಸೊ ನಾವಿಲ್ಲಿ ಏನು ನೋಡಿದ್ವಿ, ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ ಡೆಫಿನಿಷನ್ ಆಫ್ ಡೇಟಾ ಮಾಡೆಲ್, ಟೈಪ್ಸ್ ಆಫ್ ಡೇಟಾ ಮಾಡೆಲ್ಸ್ ಇನ್ ಅ ಬ್ರಾಡರ್ ಸೆನ್ಸ್. ಬ್ರಾಡರ್ ಸೆನ್ಸ್ ಅಂತ ಯಾಕೆ ಮೆನ್ಷನ್ ಮಾಡಿದ್ದೀವಿ ಅಂದರೆ, ದೇರ್ ಈಸ್ ಒನ್ ಮೋರ್ ವೇ ಆಫ್ ಕೆಟಗರೈಸಿಂಗ್ ದ ಡೇಟಾ ಮಾಡೆಲ್ಸ್ ವಿಚ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಸೆಷನ್. ಸೊ ಈಗ ನಾವು ಬ್ರಾಡರ್ ಜನರಲೈಸ್ಡ್ ಕ್ಯಾಟಗರೀಸ್ ನೋಡಿದ್ವಿ. ಮೂವಿಂಗ್ ಆನ್ ಟು ದ ಕ್ವೆಶನ್ಸ್. Wait a second. Something has gone wrong. Excel is not opening. Okay, I'll read the questions for you. The first question is, a data model is a collection of concepts that can be used to describe the dash of a database. So data model ಅನ್ನೋದು ಏನನ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ನು ಡೇಟಾ ಟೈಪ್ಸ್. ಸೆಕೆಂಡ್, I am telling about the options. Data types is the first option. Second option, relationships. Third, constraints. Fourth, structure. The answer is structure. Data model has the concepts which describes the structure of a database. Second question, structure of a database includes dash. A, data types. B, relationships. C, constraints. D, all the above. The answer is all the above. So structure of a database andre it includes data types, relationships as well as the constraints. Third questions, tables are also known as dash. Option A, data types. Option B, relations. C, constraints. D, structure. Answer is relation. Fourth question, the entity relationship ER data model uses dash. Options: A, entities. B, relationships. C, data types. D, both A and B. That means entities and relationships. Well, the answer is D. ER data model includes both entities as well as the relationships.
question. Object-based data models store dash in relational tables. ಅಂದರೆ ಆಬ್ಜೆಕ್ಟ್ ಬೇಸ್ಡ್ ಡೇಟಾ ಮಾಡೆಲ್ಸಲ್ಲಿ ಟೇಬಲ್ಸನ್ನು ನಾವು ಏನು ಸ್ಟೋರ್ ಮಾಡ್ತೀವಿ? ಆಪ್ಷನ್ ಎ ಡೇಟಾ ಟೈಪ್ಸ್, ಬಿ constraints, C structure, D objects. Option D is the answer, objects. So this is the end of the session. Thank you.